ಪರಿಚಯ ಮಾಡ್ತೀನಿ. ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಖಜಾಂಚಿಯಾಗಿ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿರ್ಮಲಾ ಬಿ. ನಾನು ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಸಭಾಂಗಣ ಸಮಿತಿಯ ಮುಖ್ಯ ಸಂಚಾಲಕಿಯಾಗಿ ನಾನು ಕೆಲಸ ಮಾಡ್ತೇನೆ. ನನ್ನ ಹೆಸರು ಮಮತಾ ಶಿವಮೊಗ್ಗ. ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಹಾಸನ ಘಟಕದ ಸಮಾವೇಶದ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರತಿ ವರ್ಷವೂ ಕೂಡ ಮಹಿಳಾ ಸಮಾವೇಶವನ್ನು ನಡೆಸ್ತಾ ಹೋಗ್ತಾರೆ. ಅದರ ಒಳಗಡೆ ಮಹಿಳಾ ಸಮಾವೇಶದಲ್ಲಿ ಪ್ರತಿ ವರ್ಷದಲ್ಲಿ ಹೆಚ್ಚು ಇಶ್ಯೂಸ್ಗಳೇನು ನಡೆಯುತ್ತೆ ಅದನ್ನ ಕೇಂದ್ರೀಕರಿಸಿ ಅದ್ರ ಜೊತೆಗೆ ವಿಚಾರಗೋಷ್ಠಿಗಳನ್ನ ನಡೆಸುವಂಥದ್ದು, ಅರಿವಿನ ಮೂಡಿಸುವಂಥದ್ದು, ಅರಿವಿನ ಪಯಣದ ಮೂಲಕ ಮಹಿಳೆಯರನ್ನ ಮತ್ತೆ ಹೆಣ್ಣು ಮಕ್ಕಳನ್ನ ತಲುಪುವಂಥದ್ದು, ಈ ಥರ ಅನೇಕ ವಿಚಾರಗಳನ್ನು ಒಳಗೊಂಡಂತ ಕೆಲಸ ಮಾಡ್ತಾರೆ. ಸೊ ಇದರ ಭಾಗವಾಗಿ 2026 ಮಾರ್ಚ್ 7ಗೆ ಹಾಸನ ನಡೀತಾ ಇರುವಂತಹ ಮಹಿಳಾ ಸಮಾವೇಶಕ್ಕೆ ಕಳೆದ 8 ತಿಂಗಳುಗಳಿಂದಲೂ ಹಾಸನದಲ್ಲಿ ಚಟುವಟಿಕೆ ಶುರುವಾಗಿದೆ. ಅರಿವಿನ ಪಯಣ ಅಂತ ಹೇಳಿ ಹದಿಹರೆಯದ ವಯಸ್ಸಿನ ಮಕ್ಕಳನ್ನ ಕೇಂದ್ರೀಕರಿಸಿ ಅರಿವಿನ ಪಯಣ ಶುರು ಮಾಡಿದ್ವಿ. ಅವರಿಗೆ ರೂಪಕದ ಮೂಲಕ, ಹಾಡುಗಳ ಮೂಲಕ, ಅವ್ರ ಜೊತೆ ಸಂವಾದ ಮಾಡೋದ್ರ ಮೂಲಕ ಅವರಲ್ಲಾಗುವಂತಹ ಶಾರೀರಿಕ ಬದಲಾವಣೆಗಳಿರ್ಬೋದು, ಆಕರ್ಷಕ ಮತ್ತೆ ಮೀಡಿಯಾ, ಗಾಂಜಾ ಇವೆಲ್ಲವನ್ನು ಒಳಗೊಂಡಂತ ಮಕ್ಕಳುಗಳಲ್ಲಿ ಅವೇರ್ನೆಸ್ನ ಮೂಡಿಸ್ತಾ ಇರುವಂಥದ್ದು, ಮನಸ್ಥಿತಿಗಳನ್ನ ಬದಲು ಮಾಡುವಂಥದ್ದು ಕೆಲಸ ನಡೀತಾ ಇದೆ. ಮತ್ತೆ ಈಗ ಪ್ರತಿ ತಾಲೂಕಿನಲ್ಲೂ ಮಹಿಳೆಯರನ್ನ ಕುರಿತಂತೆ ಎಲ್ಲ ಮಹಿಳೆಯರನ್ನು ಒಂದೆಡೆ ಸೇರಿಸಿ ಮಹಿಳೆಯರ ಮೇಲೆ ನಡೆಯುವಂಥ ದೌರ್ಜನ್ಯ ಅಂದ್ರೆ ಈಗ ಕುಟುಂಬದ ದೌರ್ಜನ್ಯ ಇರ್ಬೋದು, ಸಾಮಾಜಿಕ ದೌರ್ಜನ್ಯ ಇರ್ಬೋದು, ಶೈಕ್ಷಣಿಕ ದೌರ್ಜನ್ಯ ಇರ್ಬೋದು, ಇವೆಲ್ಲವನ್ನು ಒಳಗೊಂಡಂತೆ ಒಂದು ವಿಚಾರಗೋಷ್ಠಿಯನ್ನ ಪ್ರತಿ ತಾಲೂಕಿನಲ್ಲೂ ಹಮ್ಮಿಕೊಂಡಿದ್ದೀವಿ. ಈಗ 8ನೇ ತಾರೀಕು ಶನಿವಾರ ದಿನ ಅರಸೀಕೆರೆಯಲ್ಲಿ ವಿಚಾರಗೋಷ್ಠಿ ನಡೆಯುತ್ತೆ. 4 ಗಂಟೆಗೆ ಐದಿನಲ್ಲಿ ವಿಚಾರಗೋಷ್ಠಿ ನಡೆಯುತ್ತೆ. ಅದೇ ದಿನ ಸಂಜೆ 6 ಗಂಟೆಗೆ ಕಪ್ಪು ಉಡುಪಿನಲ್ಲಿ ಮಹಿಳೆಯರು, ವುಮೆನ್ ಇನ್ ಬ್ಲ್ಯಾಕ್ ಅಂತ ಹೇಳಿ, ಅದು ಕೂಡ ಮಹಿಳೆಯ ಪ್ರತಿಭಟನೆಯ ಒಂದು ಭಾಗ. ಈಗ ನಾವು ಘೋಷಣೆ ಕೂಗೋದಾಗಿರ್ಲಿ, ವಿರೋಧವಾಗಿ ಕೂಗೋದಾಗಿರ್ಲಿ, ಬೇರೆ ರೀತಿ ಯಾವುದನ್ನು ನಾವು ಅನುಕರಿಸದೆ ಮೌನವಾಗಿ ನಿಲ್ಲುವಂಥದ್ದು ಕೂಡ ಪ್ರತಿಭಟನೆಯ ಒಂದು ಮುಖ ಅಂತ ಹೇಳಿ ಅದೊಂದು ವಿಶೇಷವಾದಂಥ ಪ್ರತಿಭಟನೆ. ಅದು ಕೂಡ ಅರಸೀಕೆರೆಯಲ್ಲಿ ನಡೀತಾ ಇದೆ. ಎಲ್ಲಾ ತಾಲೂಕುಗಳಲ್ಲಿ ಈಗ ನಾಳೆ ಚನ್ನರಾಯಪಟ್ಟಣದಲ್ಲಿ ನಡೀತಾ ಇದೆ, ಮುಂದಿನ ಶನಿವಾರ ಇಲ್ಲಿ ನಡೀತಾ ಇದೆ. ಮತ್ತೆ ಇನ್ನುಳಿದಂತಹ ತಾಲೂಕುಗಳಲ್ಲಿ ಒಂದೊಂದು ದಿನ ಆಯ್ಕೆ ಆಗಿದೆ. ಎಲ್ಲಾ ತಾಲೂಕುಗಳಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಇದು ಮುಗಿದ ನಂತರದಲ್ಲಿ ಜಿಲ್ಲಾ ಸಮಾವೇಶ ನಡೆಯುತ್ತೆ. 7ನೇ ತಾರೀಕು ಹಾಸನದಲ್ಲೂ ಕೂಡ ಜಾಥಾ ಇದೆ. ಮಹಿಳೆಯರು ಒಂದು 3,000 ಜನ ಮಹಿಳೆಯರು ಸೇರ್ತಾ ಇದ್ದಾರೆ. ಬೃಹತ್ ಜಾಥಾ. ಅದಾದ್ಮೇಲೆ ಅದೇ ದಿನ ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಸಂಜೆ ಕಾರ್ಯಕ್ರಮ ನಡೆಯುತ್ತೆ. ಬೆಳಿಗ್ಗೆ ವಿಚಾರಗೋಷ್ಠಿ ನಡೆಯುತ್ತೆ. ತೀಸ್ತಾ ಸೆಟಲ್ವಾಡ್ ಅವರು ಬರ್ತಾ ಇದ್ದಾರೆ, ಶಶಿಕಲಾ ಗುರುಕುಲ್ ಅವರು ಬರ್ತಾ ಇದ್ದಾರೆ. ಹಾಗಾಗಿ ರಾಜ್ಯದ ಅನೇಕ ಭಾಗದಿಂದ ಡೆಲಿಗೇಟ್ಸ್ಗಳು ಬರ್ತಾ ಇದ್ದಾರೆ. ಇದೊಂದು ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಸಮಾವೇಶ. ಇದರಲ್ಲಿ ಪತ್ರಕರ್ತರ ಪಾತ್ರ ಬಹಳ ದೊಡ್ಡ ಮಟ್ಟದ್ದು. ಹಾಗಾಗಿ ನಿಮ್ಮ ಪ್ರಚಾರವೂ ಕೂಡ ನಮಗೆ ಸಹಾಯಕವಾಗಿ ನಿಲ್ಲುತ್ತೆ, ಸಹಾಯ ಮಾಡುತ್ತೆ ಅನ್ನುವಂಥ ಭರವಸೆಯೊಂದಿಗೆ ನಾವು ಇದನ್ನ ಇಲ್ಲಿ ಪ್ರೆಸ್ ಮೀಟ್ ಇಟ್ಟಿದ್ದೀವಿ. ಅರಸೀಕೆರೆಯಲ್ಲಿ ನಡೆಯುವಂತಹ ವಿಚಾರಗೋಷ್ಠಿ ಮತ್ತೆ ವುಮೆನ್ ಇನ್ ಬ್ಲ್ಯಾಕ್ ಕಾರ್ಯಕ್ರಮ ಯಶಸ್ವಿಯಾಗಬೇಕು, ಇದ್ರ ಪ್ರಚಾರ ವ್ಯಾಪಕವಾಗಿ ಆಗಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ. ಹಾಗೆ ಇದಕ್ಕೆ ಪ್ರೆಸ್ ನೋಟ್ ಕೊಟ್ಟಿದ್ದೀವಿ ನಿಮಗೆ ಏನೇನು ನಡೆಯುತ್ತೆ ಅಂತ ಹೇಳಿ. 28ನೇ ತಾರೀಕು 28 ಶನಿವಾರ ಇಲ್ಲ 28 ಶನಿವಾರ
ಅಂದ್ರೆ ಈ ಸಭೆ ಇಲ್ಲೇ ಮಾಡ್ತಾ ಒಂದು ಸಭೆ ಇಲ್ಲ ಆಗುತ್ತೆ ಸರ್ ಈಗ. ಹಾಕಿದ್ದು 5 ದಿನದಲ್ಲಿ ಆಗುತ್ತೆ. ಮಾರ್ಚ್ 7-8 ಅಲ್ಲ ಇಲ್ಲಿ ಪ್ರವಾಸಿ ಮಂದಿರ ಅದು 28ನೇ ತಾರೀಕು ಇಲ್ಲ ಆಗುತ್ತೆ ಸರ್. ಪೂರ್ವಭಾವಿ ಸಭೆ ಪ್ರತಿಯೊಂದು ತಾಲೂಕುಗಳಲ್ಲೂ ನಡೀತಾ ಇದೆ ಸರ್. ಅದೇ ರೀತಿ ಚಟುವಟಿಕೆ ಪೂರ್ವಭಾವಿ ಚಟುವಟಿಕೆ ಅದೇ ರೀತಿ ಅರಸೀಕೆರೆನಲ್ಲಿ 28ನೇ ತಾರೀಕು ನಡೀತಾ ಇದೆ. ನಾಳೆ ಚಂದ್ರಪಟ್ಟಣದಲ್ಲಿ ನಡೀತಾ ಇದೆ. ಈಗ ಎಲ್ಲ ತಾಲೂಕುಗಳದ್ದು ಮುಗ್ದಾದ್ಮೇಲೆ ಮಾರ್ಚ್ 7-8ಕ್ಕೆ ಹಾಸನಲ್ಲಿ ನಡೀತಾ ಇದೆ. ಇದು ಅರಸೀಕೆರೆಯಿಂದ ಇದೇನಿದೆ ಮಾರ್ಚ್ 7-8ಕ್ಕೆ ನಡೀತಿರ್ತಕ್ಕಂಥ ಒಂದು ಬೃಹತ್ ಸಮಾವೇಶಕ್ಕೆ ಹಾಸನ ಜಿಲ್ಲಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಒಂದು ಸಂಚಲನವನ್ನು ಮೂಡಿಸಬೇಕು ಹಾಗೂ ಇದು ಇರುವಿಕೆಯನ್ನು ಈ ಕೆಲಸ ಮಾಡ್ತಿರ್ತಕ್ಕಂಥದ್ದನ್ನು ತೋರಿಸ್ಬೇಕು, ಮಹಿಳೆಯರನ್ನ ಒಳಗೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಒಂದು ದಿನ ಮಾಡ್ತಾ ಇದ್ದೀವಲ್ಲ ಅದನ್ನು ಪ್ರತಿ ತಾಲೂಕಿನಲ್ಲೂ ಒಂದೊಂದು ದಿನ ಹಮ್ಮಿಕೊಳ್ಳೋದು ಅಂತ ಮಾಡ್ತಾ ಇದ್ದೀವಿ. ಆ ಒಂದು ದಿನ ಇಲ್ಲಿ ಅರಸೀಕೆರೆಯಲ್ಲಿ 28ನೇ ತಾರೀಕು ನಡೀತಾ ಇದೆ. ಆ 28ನೇ ತಾರೀಕು ಇಲ್ಲಿ ಒಂದು ಬೆಳಗ್ಗೆ ಪೂರ್ವಭಾವಿ ಸಭೆ ಆಗುತ್ತೆ, ಅನಂತರ ವಿಚಾರ ಸಂಕಿರಣದ ಕಾರ್ಯಕ್ರಮ ಆಗುತ್ತೆ. ಅಲ್ಲ, ವಿಚಾರಗೋಷ್ಠಿ ನಡೆಯುತ್ತೆ. ಅದಾದ ನಂತರ ಸಂಜೆಗೆ ಒಂದು ವುಮೆನ್ ಇನ್ ಬ್ಲ್ಯಾಕ್ ಅಂದ್ರೆ ಕಪ್ಪುಡುಗೆಯಲ್ಲಿ ಮಹಿಳೆ ಅಂತಕ್ಕಂಥದ್ದು ನಡೆಯುತ್ತೆ. ಈ ರೀತಿ ಪ್ರತಿ ತಾಲೂಕುಗಳಲ್ಲೂ ನಡೆಯುತ್ತೆ. ಸರ್ ಏನಾದ್ರೂ ಚಟುವಟಿಕೆ ಅದೇ ಕಾರ್ಯಕ್ರಮನೇ ನಡೆಯುತ್ತೆ ಸರ್. ಮಹಿಳೆಗೆ ಸಂಬಂಧಪಟ್ಟಂತ ವಿಚಾರಗೋಷ್ಠಿ ಮತ್ತೆ ಸಂಜೆ ಹೊತ್ತು ವುಮೆನ್ ಇನ್ ಬ್ಲ್ಯಾಕ್ ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಮೌನ ಪ್ರತಿಭಟನೆ. ಇದಕ್ಕೆ ಮಹಿಳಾ ಆಯೋಗದವರಿಂದ ನಿಮಗೆ ರಾಜ್ಯ ಮಟ್ಟದ ಮಹಿಳಾ ನಮ್ಮ ಎಲ್ಲರೂ ಇದ್ದಾರೆ ಸರ್. ಇದ್ರ ಒಳಗಡೆ ಎಲ್ಲರೂ ಇದ್ದಾರೆ. ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ ಇಲ್ಲಿಗೆ. ಒಕ್ಕೂಟದ ಇದೆಯಲ್ಲ ರಾಜ್ಯದ ಒಕ್ಕೂಟ, ಅದರಿಂದ ಒಬ್ಬೊಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಆ ದಿನ ಬರ್ತಾರೆ. ತಾಲೂಕಿಗೂ ಬರ್ತಾರೆ. ಜಿಲ್ಲಾ ಮಟ್ಟದವರು ಬರ್ತಾರೆ, ರಾಜ್ಯ ಮಟ್ಟದವರು ಬರ್ತಾರೆ. ಇದು ಅರಿವಿನ ಪಯಣ ಅಂತ ಹೇಳಿ ಸರ್. ಇದನ್ನ ನಮ್ಮ ಸ್ಥಳೀಯ ಹೋರಾಟಗಾರ್ತಿ ರೂಪಾ ಸರ್ ಮತ್ತೆ ರಾಜ್ಯದ ಒಕ್ಕೂಟ ಸದಸ್ಯರು ಸೇರಿಸಿ ತಯಾರು ಮಾಡಿರೋದನ್ನ ಕೈ ಬಿಡಿಸ್ತಾರೆ. ಇದ್ರ ಒಳಗಡೆ ಹದಿಹರಿಯದ ಸಮಸ್ಯೆ ಅಂದ್ರೆ 10 ವರ್ಷದ ಮಕ್ಕಳಿಂದ ಈಗಿನ ಮಕ್ಕಳುಗಳೆಲ್ಲ 6ನೇ ತರಗತಿಯಿಂದಲೇ ಶುರುವಾಗಿದೆ ಗ್ರೌಂಡ್ ಅಪ್ ಆಗೋದು ಅದೆಲ್ಲ. ಆ ವಯಸ್ಸಿನ ಮಕ್ಕಳಿಂದ 12ನೇ ಕ್ಲಾಸಿನ ಮಕ್ಕಳು ಹೊರಗೋದು ಕೂಡ ಇದರಲ್ಲಿ ಅವರಲ್ಲಿ ಆಗುವಂಥ ಬದಲಾವಣೆಗಳ ಬಗ್ಗೆ ಮತ್ತೆ ಆಕರ್ಷಣೆಗಳ ಬಗ್ಗೆ ಕಣ್ಣೋಟವನ್ನು ಕೊಟ್ಟು ಇದನ್ನ ಇಟ್ಟುಕೊಂಡು ಸಂವಾದ ಮಾಡಲಿಕ್ಕೆ ನಮ್ಮಲ್ಲಿ ಸಾಕಷ್ಟು ಸಂಪನ್ಮೂಲ ವ್ಯಕ್ತಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇದು ಬರೀ ಮಹಿಳಾ ಸಮಾವೇಶದ ಭಾಗವಾದಲ್ಲದೆ ಸಮಾವೇಶದ ನಂತರದಲ್ಲೂ ಕೂಡ ಇದನ್ನ ಚಟುವಟಿಕೆಯಾಗಿ ಇಟ್ಕೋಬೇಕು ರಾಜ್ಯಾದ್ಯಂತ ಅಂತ ಹೇಳಿ ಒಂದು ಮನವಿ ಸರ್ಕಾರಕ್ಕೆ ಹೋಗಿದೆ. ಹಾಗೆ ಈ ಸಂದರ್ಭದಲ್ಲಿ ಹಾಸನದ ಮಣ್ಣಿನ ಹೆಣ್ಣಿನ ಬೇರುಗಳು ಅಂತ ಹೇಳಿ ಒಂದು ಪುಸ್ತಕ ಹೊರಗಡೆ ಬರ್ತಾ ಇದೆ. ಸೊ ಅದು ಜಿಲ್ಲೆಯ ಸಾಧಕ ಮಹಿಳೆಯರ ಬಗ್ಗೆ ಮತ್ತೆ ಸಾಧನೆ ಮಾಡಿದಂಥ ಹೆಣ್ಣು ಮಕ್ಕಳ ಬಗ್ಗೆ ಪುಸ್ತಕ ಪ್ರಕಟಣೆ ಆಗ್ತಿದೆ. ಅದು ಸಮಾವೇಶದಲ್ಲಿ ಬಿಡುಗಡೆ ಆಗ್ತದೆ. ಶಾಲಾ ಕಾಲೇಜುಗಳಲ್ಲಿ ಅರಸೀಕೆರೆ ತಾಲೂಕಿನಲ್ಲಿ ಬಹಳಷ್ಟು ಶಾಲೆಗಳಿಗೆ ಹೋಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ವಿ. ಮಕ್ಕಳನ್ನ ಸೇರಿಸಿ ಏನು ಇದನ್ನು ತಿಳಿಸ್ಬೇಕಾಗಿದೆ ಅದನ್ನು ತಿಳಿಸಿದ್ವಿ. ಮಕ್ಕಳಿಗೆಲ್ಲ ತಿಳಿಸೋದು ಕೆಲಸ ಇದುವರೆಗೂ ಆಗಿದೆ. ಅಲ್ಲ ಇಲ್ಲಿಯೇ ತಿಳುವಳಿಕೆ ಕೊಟ್ಟು ಬಂದಿದ್ದೀವಿ, ಕ್ಲಾಸ್ ಮಾಡಿ ಬಂದಿದ್ದೀವಿ. ಕಾಲೇಜು ಹೈಸ್ಕೂಲು ಎಲ್ಲ ಗೌರ್ಮೆಂಟ್ ಗುಡ್ಗೆ ಮೇಟಿ ಗುಡ್ಗೆ ಮಾಡಾಳು ನಮ್ಮ ಗೌರ್ಮೆಂಟ್ ಹೈಸ್ಕೂಲು ಕಾಲೇಜು ಕಾಲೇಜು ಸೆಂಟ್ ಮೇರಿಸ್ ಅಲ್ಲಿ ಉದ್ಘಾಟನೆ ಮಾಡಿದ್ವಿ. ಅದನ್ನೆಲ್ಲ ಮಾಡಿ ಪ್ರತಿಯೊಬ್ಬರಿಗೂ ಹೇಳ್ತಾ ಎಷ್ಟು ಸಾಧ್ಯ ಎಲ್ಲವನ್ನೂ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಗೊತ್ತಿರೋರು ಎಲ್ಲರೂ ಹೇಳಿ ಅಲ್ಲ ನೀವು ಕೆಲವೊಂದು ಸ್ಕೂಲು ಕಾಲೇಜು ಇವಾಗಿರೋದೇ 40 ಮಕ್ಕಳಿಗಿಂತ ಹೆಚ್ಚಿಗೆ ಸೇರ್ಕೊಳ್ಳೋದಿಲ್ಲ ಸರ್. 40 ಮಕ್ಕಳ ಜೊತೆಗೆ ಮಾತ್ರ ಇದು ಚಟುವಟಿಕೆ ಮಾಡ್ತಾರೆ. ಹಾಗಾಗಿ ನಾವು 40 ಹೆಣ್ಮಕ್ಳು ಬರ್ತಾರೆ. 40 ಹೆಣ್ಮಕ್ಳು ಅವ್ರನ್ನ ಗೌಪ್ಯವಾಗಿ ಮಾಡುವಂಥದ್ದು ಉಪಯೋಗ ಅಲ್ಲ. ಎಲ್ಲದೂ ಕೊಟ್ಟಿದ್ದಾರೆ ಸರ್. ಆಮೇಲೆ ಇದ್ರ ಜೊತೆಗೆ ಬಾಲ ಗರ್ಭಿಣಿಯರು ಸರ್. ಈಗ ಮಕ್ಕಳುಗಳು ನಿಮ್ಗೆ ಗೊತ್ತಿದೆ ಏನಾಗಿದೆ ಆಗಿದೆಯಲ್ಲ ಸರ್, ಬಾಲ ಗರ್ಭಿಣಿಯರು ಮತ್ತೆ ಬಾಲ್ಯ ವಿವಾಹ ಇದೆಲ್ಲ ಇರುತ್ತೆ. ಆಮೇಲೆ ಹೆಣ್ಮಕ್ಳನ್ನ ನಾವು ಇವತ್ತಿನವರೆಗೂ ಓಪನ್ ಪ್ಲೇಸ್ ಅಲ್ಲಿ ನೀನ್ ಯಾಕಂದ್ರೆ ಲವ್ ಮಾಡ್ತಾ ಇದೀಯಮ್ಮ ಅಂತ ಕೇಳಿದ್ರೆ ಹೇಳ್ತಾರೆ ಸರ್, ಮಕ್ಳು ಹೇಳ್ತಾರೆ. ಆಮೇಲೆ ನೀವು ವಿಚಾರಗೋಷ್ಠಿನೇ ಬೇರೆ ಸರ್. ವಿಚಾರಗೋಷ್ಠಿಗಳು ಹೇಗಿರುತ್ತೆ ಅಂದ್ರೆ ಒಂದು ವಿಚಾರನ ನಾವು ಇಡೀ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಅದು ಎಲ್ಲರಿಗೂ ತಲುಪುವಂಥದ್ದು ವಿಚಾರಗೋಷ್ಠಿ. ಅರಿವು ಕಾರ್ಯಕ್ರಮ ಏನಿದೆ ಅದು ಮಕ್ಕಳ ಮನಸ್ಸಿನಲ್ಲಿ ಏನಾಗ್ತಾ ಇದೆ, ಅವ್ರ ದೇಹದಲ್ಲಿ ಏನಾಗ್ತಿದೆ ಅಂತ ಅವ್ರು ಎದ್ದು ನಿಂತ್ಕೊಂಡು ಮುಕ್ತವಾಗಿ ಶೇರ್ ಮಾಡ್ಕೊಳ್ಳೋದು. ಅವಳು ಯಾಕೆ ನಮ್ಗೆ ಹಂಗೆ ಆಗ್ತಿದೆಯಲ್ಲ ಅಂತ ಅವಳು ಕೇಳ್ಬೇಕು, ಅದು ಪರಿಹಾರಗಳನ್ನ ಹೇಳ್ಬೇಕು, ಅದು ಸಮಾಧಾನಕ್ಕೆ. ಅದು ಇವತ್ತು ಬರೀ ಮಹಿಳಾ ಸಮಾವೇಶದ ಭಾಗವಾಗಿ ಇದು ಏನು ನಾವು ಇಲ್ಲಿ ನಿಮ್ಗೆ ಹೇಳ್ತಾ
ಕೊಡ್ತು. ಇದು ಇನ್ನೊಂದಷ್ಟು ಮಾಡಿಫಿಕೇಶನ್